ಮೂಲೆಯಲ್ಲಿ ಅದು ಪ್ಲೇಟ್ ಅಂತೆ ಲೋಟ ಅಂತೆ ಹಂಗೆ ಮುದ್ದಲ್ಲಿ ಎಲ್ಲವ ಕಾಲ್ಗೆ ಸಿಗ್ತವೆ ಅವನ್ನೆಲ್ಲ ಎತ್ಕೊಬಂದ್ಬಿಡವ. ಇವತ್ತು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಯಾವ್ಯಾವ ಬೇಕು ಸಾಮಾನು ಅವು ಮಾತ್ರ ಮಡಿಕೊಂಡು ಇನ್ನು ಮಿಕ್ಕಿರೋದನ್ನೆಲ್ಲ ಅಟ್ಲ ಮೇಲೆ ಮುಡಿಬಿಡಕಾಯ್ತದೆ. ಕನತೆ ಎಲ್ಲಾನು ತಗೊಬಂದೀವ್ನಿ. ಅವ ಬಟ್ಟೆನ ನೀನು ಹೊತ್ಕೋ, ಅವು ತೂಕ ಜಾಸ್ತಿ ಇಲ್ಲ ಅದಕ್ಕೆ ಬಟ್ಟೆ ನೀನು ಹೊತ್ಕೋ. ನನಗೆ ಈ ಪಾತ್ರೆ ಬಕೆಟ್ ಓಡಿಸ್ಕೊಳ್ಬಿಡವ. ಅದೇ ಬೇಡ ಬುಡಿ, ನಾನೇ ಒತ್ಕೋತೀನಿ. ಬೇಡ ಕಣವ, ತೂಕಗದೆ ಬೇಡ, ನಾನು ಉತ್ಕತೀನಿ. ನನಗೆ ತಲೆ ಮೇಲೆ ಮಡಿಕೊಡು ಬಾ ಸಾಕು. ಅಲ್ಲ ಕನತೆ, ನಾನು ಎಷ್ಟು ಹೇಳಿದ್ರು ಕೇಳಕ್ಕೆ ಇಲ್ವಲ್ಲ ನೀವು. ಬಟ್ಟೆಗಿಂತ ಇದೇ ಬಕೆಟು ಜಾಸ್ತಿ ತೂಕ ಅದೇ ಪಾಪ, ದೂರ ಅದೇ. ಈ ಬಿಸಿಲಲ್ಲಿ ಬೇರೆ ಕರ್ಕೊಂಡೋದ್ರೆ ಸುಸ್ಕಿಸ್ತಾ ಇಕ್ಕಿಲ್ವಾ, ನಾನು ಉತ್ಕತೀನಿ ಒರ್ಸು. ರಾಧನ್ಗೊಂದ್ಸಲ ಹೇಳ್ಬಿಡು, ಕವಲೆಗೆ ಹೋಯ್ತಾವಿ ಬಟ್ಟೆ ಹೋಗ ಬರಕ್ಕೆ ಅಂತ. ಪಾಪ ಗಾಬ್ ಗಿಬ್ರಿ ಆದಳು ಮೇಲೆ. ಕನತೆ ಸರಿ ಆಯ್ತು. ರಾಧಾ 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 ಅಕ್ಕ ಬತಾವನಿ ತಾಡು ಏನಕ್ಕ. ರಾಧಾ ನಾನುವೆ ಅತ್ತೆನುವೆ ಕಾವಲಿಗೆ ಹೋಗ್ಬಿಟ್ಟು ಪಾತ್ರವೇ ಒಂದೆರಡು ಹಂಗೆಯ ಬಟ್ಟೆನೂ ಅಕ್ಕ ಬರಕ್ಕೆ ಹೋಯ್ತಾವಿ. ಮನೆ ಕಡೆ ಹುಷಾರು, ಬಾಗ್ಲಕ್ಕೋ, ಯಾರು ಬಂದ್ರು ಬಾಗಿಲು ತೆಗಿಬೇಡ. ನಮ್ಮ ಮನೆಯವ್ರಿಗೆ ಗೊತ್ತಾಯ್ತದಲ್ಲ ವಯಸ್ಸು, ಯಾರು ಅಂತ ಕೂಗ್ಬಿಟ್ಟು ಆಮೇಲೆ ಬಾಗಿಲು ತೆಗಿ ಆಯ್ತವ. ಆಮೇಲೆ ಯಾರಾದ್ರೂ ಬಂದ್ಬಿಟ್ಟು ಅವ್ರು ಬೇಕಾಗಿತ್ತು ಇವ್ರು ಬೇಕಾಗಿತ್ತು ಅಂದ್ಬಿಟ್ರೆ ಬಾಗಿಲು ತೆಗಿಬೇಡ. ನಮ್ಮ ಮನೆಯವ್ರು ಆದ್ರೆ ಮಾತ್ರ ತೆಗಿ. ಬೇರೆಯವ್ರು ಯಾರಾದ್ರೂ ಬಂದ್ಬಿಟ್ಟು ಅತ್ತೆ ಬೇಕು ಸೊಸೆ ಬೇಕು ಅಂತ ಕೇಳಿದ್ರೆ ಆಮೇಲೆ ಬನ್ನಿ ಹೊಲ್ಕ್ ಹೋಗದೆ ಅಂತ ಹೇಳು ಆಯ್ತವ. ಕನಕ ಸರಿ ಆಯ್ತು ಬಿಡು ಹಂಗಾರೆ. ಕಣ್ಮಗ ಹುಷಾರು ಹುಷಾರು ಆಯ್ತಾ. ಕನತೆ ಆಯ್ತು ಸರಿ. ರಾಧಾ ಹುಷಾರು ಕಣವ ಹುಷಾರು. ತಲೆಗೆ ಹಾಕೋ ನಾವು ಹೇಳುದ್ದ. ಯಾರಾದ್ರೂ ಬಂದ್ಗಿಂದ್ರೆ ಹೊಲ್ಕ್ ಹೋಗವ್ರೆ ಆಮೇಲೆ ಬದ್ನಿ ಅಂತ ಅನ್ನು. ಬಾಗಿಲು ತೆಗೆದು ಬಿಟ್ಟಿ ಆಮೇಲೆ. ಇಲ್ಲ ಕನತೆ ಹೋಗಿ ಯಾರು ಬಂದು ತೆಗಿಕಿಲ್ಲ. ಅಯ್ಯೋ ಮಗ, ಕಲ್ಲ ಇಲ್ವಲ್ಲವ ಇಲ್ಲಿ ಬಟ್ಕಿಟ್ಟೆ ಹೋಗಕ್ಕೆ ಏನ್ ಮಾಡೋದು. ಅತ್ತೆ ಇದು ಒಂದೇ ಕಾವಲೆನ ಇರೋದು. ಕಣ್ಮಗ ಇರೋದೇ ಒಂದ್ ಕಾವಲೆ, ಏನ್ ಮಾಡೋದು. ಇಲ್ಲಿ ಬೇರೆ ಕಲ್ಗಿಲ್ ಇಲ್ವಲ್ಲ. ಅದೇ ಅಲ್ಲ ಕನತೆ, ಓದ್ಸಲ ಎಲ್ಲನೋ ಬಟ್ಟೆ ಹೋಗಕ್ಕೆ ಬಂದಿದ್ರೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗಿದ್ರು ತಾನೆ. ಇದೇ ಕಣವ ಇದೇ ಕವಲೆ, ಆದ್ರೆ ಇನ್ನುವೇ ಮುಂದೆ ಮುಂದೆ ಕರ್ಕೊಂಡು ಹೋಗಿದ್ದು ನಾನು. ಹಂಗಾರೆ ಅಲ್ಲಿಗೆ ಹೋಗೋದ ನಡೀರಿ. ಎಲ್ಲರೂ ಬಂದಿರ್ತಾರೆ ಕಣವ, ಬಟ್ಟೆ ಒಗೆದು ಪಾತ್ರೆ ತೊಳೆಯೋದು ಹೊಸ ತೊಳೆಯೋದು ಎಲ್ಲ ಅದನ್ನೇ ಮಲ್ಲೆ ಮಾಡ್ತಾರೆ. ಅದಕ್ಕೆ ಅಲ್ಲಿ ಜಾಗ ಇರಕ್ಕಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಕರ್ಕ ಬಂದೆ. ಇಲ್ಲಿ ನೋಡ್ರೆ ಕಲ್ಲೇ ಇಲ್ವಲ್ಲವ. ಓ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಅಂದ್ಬಿಟ್ಟು ಇಲ್ಲಿ ಕರ್ಕ ಬಂದಿದ್ದತೆ. ಅತ್ತೆ ಇಲ್ಲಿ ನೋಡಿ ನೀರು ಜಾಸ್ತಿ ಇಲ್ವೇ ಇಲ್ಲ, ಬರೀ ನೆಲದಲ್ಲೇ ಆಯ್ತದೆ. ಬಟ್ಟೆ ಗಿಟ್ಟೆ ಹೆಂಗೆ ಹೋಗ್ಕೊಳ್ಳೋದು, ನೀರು ಜಾಸ್ತಿ ಬೇಕಲ್ಲ ಅಜ್ಜಕ್ಕದ್ರೂ. ಕಣ್ಮಗ ಪಾತ್ರೆ ಅದೇ ಇಲ್ಲೇ ತೊಳ್ಕೊಬೋದು, ಬಟ್ಟೆ ಗಿಟ್ಟೆ ಹೋಗಿ ಕಾಯ್ಕಿಲ್ವಲ್ಲ. ಏನು ಮಾಡೋದೀಗ ನಡೀರಿ. ಇನ್ನೇನು ಮಾಡಿರಿ, ಹೋಗೋದ ಅಲ್ಲಿಗೆ. ಅವತ್ತು ಹೋಗಿದ್ವಲ್ಲ ಅಲ್ಲಿಗೆ. ಮಗ ಅಲ್ಲಿ ಯಾರು ಜನಗಳಿರ್ತಾರೆ ಕಣ್ಮಗ, ಜಾಗ ಸಿಕ್ಕಕ್ಕಿಲ್ಲ. ಅಲ್ಲಿ ಒತ್ತು ಮಾಡ್ಕೊಂಡು ಹೋಗ್ಬೇಕಾಯ್ತದೆ. ಆಮೇಲೆ ಅವರು ಬಟ್ಟೆ ಗಿಟ್ಟೆ ಪಾತ್ರೆ ತೊಳೆ ತನಕನೂ ಕಾಯ್ಕೊಂಡು ಆಮೇಲೆ ಬಟ್ಟೆ ಗಿಟ್ಟೆ ತೊಳ್ಕೊಂಡು ಬರ್ಬೇಕಾಯ್ತದೆ ನಾವು. ಹಂಗಾದ್ರೆ ಸರಿಯಾ. ಇನ್ನೇನು ಮಾಡೋಕ್ಕದು, ಇಲ್ಲಿ ಬೇರೆ ನೀರು ಸ್ವಲ್ಪನೇ ಅದೇ. ಬಟ್ಟೆ ಗಿಟ್ಟೆ ಅಜ್ಜಕ್ಕೂ ಐಕಿಲ್ಲ, ಪಾತ್ರೆ ಒಂದು ತೊಳ್ಕೊಬೋದು. ಇವಾಗ ಏನು ನಾನು ಪಾತ್ರೆ ತೊಳ್ಕೊತಿರ್ತೀನಿ, ನೀವು ಅಲ್ಲಿಗೆ ಹೋದಿರಾ. ಬೇಡ ಕಣವ, ಒಬ್ಳನ್ನ ಬಿಡು ಹೋಗೋಣ. ಬೇಡ ಬೇಡ, ಇಲ್ಲಿ ನೋಡ್ರೆ ಒಂದು ಜನ ಇಲ್ಲ ಏನಿಲ್ಲ. ಒಬ್ಳೆ ಬಿಡೋಕತ್ತದ. ಬೇಡ ಬೇಡ, ಇಂಥ ಜನ ಎಲ್ಲ ಸರಿ ಇರಕ್ಕಿಲ್ಲ. ಹೆಂಗೋ ನಾನು ಇವನಿಲ್ಲ ಅದಕ್ಕೆ ಕರ್ಕ ಬಂದಿದ್ದು. ಒಬ್ಳನ್ನೇ ಆಗಿದ್ರೆ ನೆನೆ ಮನೆ ಎಲ್ಲ ಕಳಿಸ್ತಿತ್ತಿಲ್ವಾ. ಬೇಡ ಕಣವ, ಬೇಡ ಬೇಡ. ಏನು ಮಾಡೋದೀಗ. ಸರಿ ಇರು ಮಗ, ನಾನು ಹೋಗ್ಬಿಟ್ಟು ಕಲ್ಗಿಲಿ ಇದ್ದದ ನೋಡ್ತೀನಿ. ಕಲ್ಗಿಲಿ ಇದ್ರೆ ಇನ್ನೇನು ಮಾಡೋಕ್ಕಾಗಿಲ್ಲ. ಕಲ್ಲು ಹಾಕೊಂಡು ಬಟ್ಟೆ ಗಿಟ್ಟೆ ಹೊಡ್ಕೊಂಡು ಹೋಗ್ಬೇಕಾಯ್ತದೆ. ಇಲ್ಲಿ ಯಾವ ಕಲ್ಲು ಇಲ್ವಲ್ಲ, ಎಲ್ಲಿ ಹುಡುಕಿರಿ ಕಲ್ಲ ನೀವು ಈಗ. ಮಗ ನೋಡ್ತೀನಿ ಈ ಕಲ್ಲ ಎಲ್ಲರೂ ಇದ್ಗಿದ್ದದ ನೋಡ್ತೀನಿ ಇರು. ಮತ್ತೆ ಪಾತ್ರೆನಾರು ಮಡ್ಬಿಟ್ಟು ಹೋಗಿ. ಇಲ್ಲ ಇರು ಮಗ, ಪಾತ್ರೆ ಮಡ್ಗನು ಗ್ಯಾರಂಟಿ ಇಲ್ವಲ್ಲ ಕಲ್ ಸಿಗ್ತವೆ ಅಂತ ನೋಡ್ತೀನಿ ತಾಡು. ನನ್ನ ಕಣ್ಗಿನ ಕಲ್ಗಿಲ್ ಕಾಣಿದ್ರೆ ಪಾತ್ರೆ ಮಡ್ಬಿಟ್ಟು ಎತ್ಕೊಬತ್ತೀನಿ. ಇಲ್ಲಿ ನೋಡ್ರೆ ಯಾವ ಕಲ್ಲುಗಳು ಕಾಣ್ತಾ ಇಲ್ಲ. ಏನು ಮಾಡೋದು ಈಗ. ಇವೆಲ್ಲ ನೈಸ್ ಕಲ್ಲು. ನೈಸ್ ಕಲ್ಲಲ್ಲಿ ಬಟ್ಟೆ ಹೋಗಕ್ಕಾಯ್ತದ. ತರ್ತರಿ ಕಲ್ಲು ಇರಬೇಕು, ಅದೇ ಸೈಜ್ ಕಲ್ಲು ಅಂತಾರಲ್ಲ ಆ ಥರ ಇದ್ರೆ ಚೆನ್ನಾಗಿರ್ತದೆ. ಏನು ಮಾಡೋದೀಗ, ತರ್ತರಿ ಕಲ್ಲು ಇಲ್ವಲ್ಲ. ಹುಷಾರು, ನಾನು ಬರೋಣತೆ. ಇಲ್ಲ ಇಲ್ಲೇ ಇರವ ಮಗ, ಅಲ್ಲೇ ಇರು, ನೋಡ್ತಾವನಿ ಇಲ್ಲೇ. ಕನತೆ ಸರಿ. ಮುಂದೆ ಕಾಲ್ ಮುಂದೆ ನೋಡ್ಕೊಂಡು ಹೋಗಿ ಸತ್ಯ ಸಾವರು. ಕಣ ಮಗ. ಮಗ ಇಲ್ಲೆಲ್ಲವೇ ಇದಾವು. ಯಾವ ಕಲ್ಲು ಸಿಗ್ತಲ್ವಲ್ಲ ಇಲ್ಲಿ, ಎಲ್ಲ ನೈಸ್ ನೈಸ್ ಕಲ್ತಾರವೆ. ನಡಿಯತ್ತೆಗೆ ಇನ್ನೇನು ಮಾಡೋಕ್ಕದು, ಅಲ್ಲಿಗೆ ಹೋಗದ ನಡಿ. ಅಯ್ಯೋ ನಿನ್ನ ಬೇರೆ ಎರಡೆರಡು ದಪ್ಪ ಕೆಲಸ ಆಯ್ತಲ್ಲ ಮಗ. ಇದು ಒಂದು ಕೆಲಸ ಬುಡಿ ಆತೆ. ನಡೀರಿ ಹಂಗಾರೆ ಅಲ್ಲಿಗೆ ಹೋಗದ. ಯಾರಾದ್ರೂ ಜನಗಿನ್ಗಳಿದ್ರೆ ಇನ್ನೇನು ಮಾಡೋಕ್ಕದ್ದು. ಅವರು ಬಟ್ಟೆ ಗಿಟ್ಟೆ ಹೋಗೋ ತನಕ ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡು ಹೋದ್ಮೇಲೆ ಬೇಕಾದ್ರೆ ಬಟ್ಟೆ ಹೋಗ್ಕೊಂಡು ಅಚ್ಚುಕಟ್ಟಾಗಿ ಬರೋಕೈತದೆ. ನಡೀರಿ.
ಉಂಕನ್ ಮಗ ಸರಿ. ನಾನು ಬೇರೆ ಹೊಲ್ತಕ್ಕೆ ಹೋಗ್ಬೇಕಾಗಿತ್ತು. ನಾನು ಅನ್ಕಂಡೆ ಇರಪ್ಪರ ಕೆಲಸ ಎಲ್ಲ ಮುಗ್ದದೆಲ್ಲ ಹೋಗ್ಬಿಟ್ಟು ಹೊಲ್ತ ಒಂದು ರೌಂಡ್ ಹಾಕ ಬರೋದ, ತುಂಬ ದಿನ ಆಗದೆ, ಅದಕ್ಕೆ ನೋಡ್ಕೊ ಬರೋದಂತ ಅನ್ಕೊಂಡಿದ್ದೆ. ಯಾಕೋ ಕಾಣೆ ಇಲ್ಲೇ ಒತ್ತಾಗಂಗೆ ಕಾಣಿಸ್ತದೆ, ನೋಡೋಕ್ಕಾಯ್ತದೆ. ಬೇಗೀಗ ಸಿಕ್ಕಿಕ್ಕೋದ್ರೆ ಯಾರೂ ಇಲ್ಲ ಅಂದರೆ ಸರಿ ಮಗ. ಯಾರೂ ಇಲ್ಲ ಅಂದರೆ ಪಟ್ನೆ ಬಿರ್ಬಿರ್ನೆ ಇಬ್ಬರು ಮಾಡ್ಕೊಂಡು ಹೊಂಟೋಗ್ಬಿಡ್ಬೋದು. ಈಗ ಯಾರಾದರೂ ಇದ್ದರೆ ಒತ್ತಾಯ್ತದೆ. ಇನ್ನೇನು ಮಾಡೋಕ್ಕಾಗೋದು, ಬಿಡೋತೆಗೆ ಹೊಲಕ್ಕೆ ಇವತ್ತೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತಾಗಲಿಲ್ಲ ಅಂದರೆ ನಾಳೆ ಹೋಗೋದು ಅಷ್ಟೇ. ಸರಿ ಮಗ, ನಡಿ ಹೋಗೋದ ಕನ್ನತೆ. ಸರಿ ಮಗ, ಇವತ್ತಂತ ನಮ್ಮ ಅದೃಷ್ಟ ಚೆನ್ನಾಗಿದೆ ಕಣವ. ನೋಡು ಯಾರು ಇಲ್ವಲ್ಲ. ನಾನು ಅನ್ಕೊಂಡಿದ್ದೆ ಬಟ್ಕಿಟ ಹೋಗ್ಯವರು ಪಾತ್ಕಿಟ ತೊಳ್ಕೊಳ್ಳೋರು ಬರ್ತಾರೆ ಅಂತ. ಆದರೆ ಇಲ್ಲಿ ನೋಡ್ರೆ ಒಬ್ಬರು ಇಲ್ವಲ್ಲ. ಒಳ್ಳೇದಾಯಿತು ಕಣವ ಮಗ. ಹುಷಾರಾಗಿ ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ಸ್ವಲ್ಪ ನೀರು ಬರ್ತದಲ್ಲ ಅಲ್ಲೇ ಕೂತ್ಕೊಂಡು ಪಾತ್ರೆ ತೊಳ್ಕೊ. ನಾನು ಇಲ್ಲಿ ಬಟ್ಟೆ ಹೋಗ್ತೀನಿ. ಅದೇ ಬನ್ನಿ, ನಾನೇ ಬಟ್ಟೆ ಹೋಗ್ಕೊಟ್ಟನು, ಬೇಕಾದ್ರೆ ನೀವೇ ಪಾತ್ರೆ ತೊಳ್ಕೊಳ್ಳಿ. ಬೇಡ ಮಗ, ನೀನು ಪಾತ್ರೆ ತೊಳ್ಕೊ. ಸ್ವಲ್ಪವೇ ಪಾತ್ರೆ ತೊಳ್ಕೊಂಡು ಕೂತ್ಕೊ ಅಲ್ಲಿ ತಿಟ್ಟನ ಮೇಲೆ. ನಾನು ಬಟ್ಟೆನೇ ಬಿರ್ಬಿರ್ನೆ ಹಾಕೊಂಡು ಗುಜ್ಜಿಬಿಟ್ಟು ಜಾಸ್ತಿ ಹಾಕ್ಬಿಟ್ಟು ಒಮ್ಮೆಗೆ ಹಾರಾಕ್ಬಿಟ್ಟು ಉಂಟಾಗದ. ಇಲ್ಲಿ ಹಾರಾಕದ ಕಣ್ ಮಗ, ಅದೇ ಅಲ್ಲಿ ಮಾಡೋದಲ್ಲ ಅಲ್ಲಿ ಹಾಕದ. ಅದೇ ಪುನಃ ಬರೋಕಾಯ್ಕಿಲ್ಲ, ಬೇಡ ಕಣತೆ. ಬನ್ನಿ ಮನೆ ತವೆ ಹಾಕೊಳ್ಳೋದ. ಹಂಗಂದಿಯಾ? ಸರಿ ಆಯ್ತು ಬಿಡವ, ನೀನು ಹೆಂಗಂದಿಯ ಹಂಗೆಯ. ಮನೆ ತವೆ ತಗೊಂಡು ಹೋಗ್ಬಿಟ್ಟು ಹಾರಾಕೊಳಕ್ಕಾಯ್ತದೆ. ಈಗ ನೀನು ಹುಷಾರು ಕಣವ, ನಿನ್ನ ಚಿಂತೆ ನನಗೆ. ಈಗ ಹುಷಾರ ಕುತ್ಕೋತಿಟ್ಟು ಮೇಲೆ ಇಲ್ಲೆಲ್ಲ ಕೆಸರು ಎಲ್ಲ ಅದೇ, ಆಮೇಲೆ ಜಾರ್ತದೆ ಕಾಲಿಗೆಲ್ಲ ಹಾಕ್ಬಿಟ್ಟು. ಸರಿ ಕಣತೆ ಆಯಿತು ಮಗ. ಇರು, ಅಲ್ಲೊಂದು ಕಲ್ಲದೆ ಎತ್ಕೊ ಬಂದ್ಬಿಟ್ಟು ಹಾಕಬಿಡ್ತೀನಿ. ಅದು ಕಲ್ಲು ಚೆನ್ನಾಗತ್ತೆ, ಇಲ್ಲು ಕಲ್ಲದೆ. ಇದು ಯಾಕೋ ನೈಸು ಬೇಡ. ಅಲ್ಲೊಂದು ಪಕ್ಕದಲ್ಲಿ ಕಲ್ಲು ನೋಡಿವ್ನಿ, ಎತ್ಕೊ ಬಂದ್ಬಿಟ್ಟು ಹಾಕಬಿಡ್ತೀನಿ ಕಣತೆ. ಸರಿ ಆಯಿತು. ಸರಿ ಕಣವ ಮಗ, ನಾನು ಬಟ್ಟೆನ ಬಿರ್ಬಿನ್ನೆ ಉಚ್ಕೋತೀನಿ, ನೀನು ಹುಷಾರ ಕೂತ್ಕೋ ಆಯ್ತಾ ಕನ್ನತೆ. ಬುಡಿ ತಲೆ ಕೆಸ್ಕೊಬೇಡಿ, ನಾನು ತಿಟ್ಟಲ್ಲೇ ಕೂತೀವ್ನಿ ಮಗ. ಸರಿ ಆಯಿತು. ಅತ್ತೆ ಅಂತೂ ಹುಸಿ ಕರ್ಗಿಸ್ಕೊಂಡಿದ್ದದ. ಅವತ್ತು ಹೊಲ್ದಕ್ಕೆ ಕೆಲಸ ಮಾಡಬೇಕಾದ್ರೆ ಈ ಸೀರೆ ಉಟ್ಕೊಂಡೋಗಿತ್ತು. ಮಣ್ಣಲ್ಲೆಲ್ಲ ತೌದಾಡಿ ಕುಂದಾಡಿ ಮಾಡ್ಕೊಂಡಿರೋ ಹಂಗೆ ಎಲ್ಲ ಬರೀ ಮಣ್ಣು ಕಣವ. ಏನು ಮಾಡ್ತು ಅತ್ತೆ ಅವತ್ತು ಈ ಸೀರೆನ ಎಲ್ಲ ಮಣ್ಣಿನೊಳಗಡೆ ಹಾಕ್ಬಿಟ್ಟಿತ್ತು. ಏನೋ ಕಾಣಾರ ಬರೀ ಮಣ್ಣೆ ಅದಲ್ಲ ಅತ್ತೆ. ಅದೇ ಕಣತ್ತೆ, ಅವತ್ತು ಮಳೆ ಬಂದ್ಬಿಡ್ತಲ್ಲ, ಸಿಕ್ಕಾಕೊಬಿಟ್ಟಿತ್ತಲ್ಲ ಅಮ್ಮ. ಆಗ ಇದೇ ಸೀರೆ ಎಲ್ಲ ಉಟ್ಕೊಂಡೋಗಿದ್ದು, ಅದಕ್ಕೆ ಎಲ್ಲೋ ಮಣ್ಗಿನ್ನ ಆಗಿರ್ಬೇಕು ಬುಡಿ ಕಣ್ಮಗ. ಅತ್ತೆ ಅಷ್ಟೊಂದೇನು ಕರಗಿಸ್ಕೊತಿದ್ದಿಲ್ಲ ಯಾವಾಗ್ಲೂ. ಯಾಕೋ ಇವತ್ತು ಎಲ್ಲ ಬರೀ ಓಸಿ ಕೊಳೆಯಲ್ಲ ಕಣವ, ಮಣ್ಣು ಕಣತೆ. ಅವತ್ತೇ ಹಂಗ ಆಗಿರ್ಬೇಕು ಅನಿಸ್ತದೆ. ಬೇಕು ಕಣವ. ಅದಿರ್ಲಿ, ಈ ಮರ ಏನವ ನೋಡಲಿ, ಬಾಡಿಯ ಹೆಂಗ್ ಕರಗಿಸ್ಕೊಂಡು ಕೂತಿದ್ದಾನು. ಇದ್ದ ಮನ್ಸರಾದ್ರೂ ಆಗ್ಯಾಕದ ಹಿಂಗ್ ಕರಗಿಸ್ಕೊಂಡು ಕೂತವನಲ್ಲ. ಒಂದ್ಸಲ ಅಲ್ಲ ಕಣವ ಮಗ, ಯಾವಾಗ್ಲೂ ಹೇಳ್ತಾ ಇರ್ಬೇಕು. ಯಾವಾಗ ಮದುವೆ ಅದೇ ಆಗ್ಲಿಂದನೂ ಹೇಳ್ಬೇಕು. ಬಟ್ಟೆ ಒಗೆಯಲ್ಲೆಲ್ಲ ಯಾಕಂಗೆ ಕರ್ಗಿಸ್ಕೊಂಡಿರಿ, ಯಾಕಿಂಗೆ ಕರ್ಗಿಸ್ಕೊಂಡಿರಿ ಅಂತ. ಒಂದಿನ ಆದ್ರೂ ಚೆನ್ನಾಗಿರೋ ಬಟ್ಟೆಲಿ ಬಂದಿದ್ದಾನ, ಏನು ಮಣ್ಣಲ್ಲಿ ಹಾಕೊಂಡು ಒದ್ದೆ ಹೊಡೆಗಿರಂಗೆ ಎಲ್ಲ ಬರೀ ಮಣ್ಣು. ಅಂಥ ಕೆಲಸ ಏನು ಮಾಡೋಣಪ್ಪ ಇವನು. ಇದೇನು ಬಾಡಿ ಕುಲವಾಗಿದ್ದದ, ಬುಡೋದಾಗೆ ಇನ್ನೇನು ಮಾಡೋಕ್ಕದದು. ಇದು ಕೊಳೆಗಿಳೆ ಆದರೂ ಓದದ, ಮನೆ ಒರ್ಸ್ಕೊಳಕ್ಕಾದ್ರೂ ಇಲ್ಲ ಸ್ವಲ್ಪ ಒರ್ಸೋಕ್ಕಾದ್ರೂ ಮಡಿಕತೀನಿ. ಇನ್ನೇನು ಮಾಡೋಕ್ಕದದು. ಹಿಂಗೆ ದನ ಗರ್ಗಿಸೋಕ್ಕಿಲ್ವಾ, ದನ ಥರನೇ ಆಡ್ತಾನೆ. ನೋಡಕ್ಕೆ ಮಾತ್ರ ಮನ್ಸೂರು ಥರವೇ ಅಷ್ಟೇ, ಬುದ್ಧಿಗಳೆಲ್ಲ ಬರೀ ದನನ ಥರನೇಯ. ಅಯ್ಯೋ ಅತ್ತೆ ಹೋಗ್ಲಿ ಬಿಡತ್ತೆ ಅತ್ತೆಗೆ, ಇನ್ನೇನು ಮಾಡೀರಿ ಮಾವ ಹಂಗೆ ತಾನೆ ಯಾವಾಗ್ಲೂ. ಕಣ್ ಮಗ ಸರಿ, ಒಂದಿನಾದ್ರೂ 2 ದಿನ ಆದ್ರೂ ಕರ್ಗಿಸ್ಕೊ ಬಂದರೆ ಅಯ್ಯೋ ಬಿಡಪ್ಪ, ಯಾವಾಗಲೂ ಹಿಂಗೆ ಇರಕ್ಕಿಲ್ಲ, ಮಣ್ಗಿನ ಆಯ್ತವೆ ಅಂತ ಅನ್ಕೊಳ್ಳೋದ ಕಣ್ಮಗ. ಯಾವಾಗ ನನ್ನ ಮದುವೆಗೆ ಬಂದಿದ್ನವ ಆಗ್ಲಿಂದ ನಿಂಗೆ ಕಣವ. ಆಗ ಅಮ್ಮ ಬೈತಿತ್ತು, ಒಸಿ ಬೈತಿದ್ದಿಲ್ಲ ಅತ್ತೆ, ಯಾಕ್ಲ ಹಿಂಗೆಲ್ಲ ಹಿಂಗೆ ಕರ್ಗಿಸ್ಕೊಂಡು ಮಡಿಕೊಂಡಿದ್ದೀ ಅಂತ ಆಗ್ಲಿಂದನೂ ಬೈಯೋದು. ಈಗ ನಾನು ಬೈತಾವನಿ, ಆಗ್ದೆಲ್ಲ ಅಮ್ಮ ಬೈಯೋದು ಕಣ್ಮಗ. ಕಣತೆ ಹಂಗೆಯ ಮಾವ ಯಾವಾಗಲೂ ಹಂಗೆ, ಏನು ಒಸಿ ಮಣ್ಣು ಮಾಡ್ಕೊಳಕ್ಕಿಲ್ಲ ಮಕ್ಳು ಥರ. ನೀನು ಇನ್ನೂ ಚೆನ್ನಾಗಿಲ್ದೆ ಬಿಡವ, ಮಕ್ಳ ಥರ ಅಂತಿದೆಯಲ್ಲ ಮಗ. ಕತ್ತೆ ವಯಸ್ಸಂಗೆ ವಯಸ್ಸಾಗದೆ, ಬುದ್ಧಿ ಇಲ್ಲ ಕಣ್ಮಗ, ಬುದ್ಧಿ ಇಲ್ಲ. ಹೇಳಿದ್ರು ಕೇಳಕ್ಕಿಲ್ಲ, ಯಾಕೆ ಜಗಳಾಡಿ ಅಂತ ಅಂತಾನೆ. ಅದಕ್ಕೆ ನಾನು ಏನು ಮಾತಾಡೋಕ್ಕಿಲ್ಲ. ಈಗ ನಾನು ಈ ಬಾಡಿನ ಉಜ್ಜಕ್ಕಾದ್ರೂ ಓದದ, ಉಜ್ಜಿದ್ರು ಈ ಕೊಳೆಯಾದ್ರೂ ಓದದ. ಇನ್ನೇನು ಮಾಡನೆ, ನೆಲ ಒರ್ಸಕ್ಕೆ ಮಡಿಕತೀನಿ. ಬಾಡಿ ಕೊಡ್ನಿಲ್ಲ ಅಂದರೆ ಕೇಳ್ತಾನೆ, ಬಾಡಿ ಕೊಡಮಿ ಅಂತ. ಆಗ ಕೊಳೆ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಮನೆ ಒರ್ಸಕ್ಕೆ ಹಾಕೊಂಡಿದ್ದೀನಿ ಅಂದರೆ ಗೊತ್ತಾಯ್ತದೆ. ನೋಡದ ಆಮೇಲಾದ್ರೂ ಕರ್ಗಿಸ್ಕೊಳ್ಳೋದು ಕಡಿಮೆ ಮಾಡೋಣ ಏನೋ ಕಾಣೆ. ಮತ್ತು ನೀವು ಮಾವನಿಗೆ 1000 ಸಲ ಹೇಳಿದ್ರು ಅಷ್ಟೇ, ಮಾವ ಕೊಳೆ ಮಾಡೋದು ಬಿಡೋಕ್ಕಿಲ್ಲ, ನೀವು ಬೈಯೋದನ್ನು ಬಿಡೋಕ್ಕಿಲ್ಲ. ಯಾಕಂದ್ರೆ ಮಗ ಎಷ್ಟೇ ಬೈದ್ರು ಮಾನ ಮೇರಿದಿಲ್ಲ ತಗೋ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಆ ಮನ್ಸ 1000 ಅಲ್ಲ 1,000,000 ಸಲ ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ. ನಮಗೆ ಕಿಚ್ಚಡಿ ಗಂಟ್ಲೆ ಎಲ್ಲ ಉರಿ ಬರ್ತದೆ ಅಷ್ಟೇ.
ಗನತೆ ಇನ್ನೇನು ಮಾಡೋಕ್ಕದ್ದು ಉಜ್ಜೋಕು ಆದರೆ ಉಜ್ಜಿ ಇಲ್ಲಾಂದ್ರೆ ಇನ್ನೇನು ಮಾಡೋಕ್ಕದ್ದು ಸೋಪ್ ಕಿಪ್ಪನ ಪುಡಿ ಹಾಕಿ ಕುಣಿ ಹಾಕಿ ಯಾಕಂದ್ರೆ ಮಗ ಇದು ಸೋಪಿನ ಪುಡಿ ಹಾಕಿದ್ರು ಹೋಗೋಕೆ ಕೊಳೆ ಅಂತೂ ಅಲ್ಲವೇ ಎಲ್ಲ ಇದು ಸೋಪಿನ ಪುಡಿ ಹಾಕಿದ್ರು ಹೋಗಕ್ಕಿಲ್ವಾ ಅದೆಂತ ಕೊಳೆ ಆತೆ ಅವ ಮಗ ಹುಷಾರು ಕಣವ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಂಡು ಮಾಡು ಗನತೆ ನಾನು ಹುಷಾರಾಗಿ ಇವನಿ ನೀವು ಹುಷಾರು ಹೋದ್ಸಲ ಸೋಪ್ಗೆ ಬೀಳ್ಸ್ಬಿಟ್ಟಿದ್ದೀರಲ್ಲ ಹಂಗೆ ಬೀಳ್ಸ್ಕಿಲ್ಸ್ಬಿಟ್ಟಿರಿ ಆಮೇಲೆ ಕಣ್ ಮಗ ಇನ್ನೇನ್ರಪ್ಪ ಇನ್ನೇನು ವಿಡಿಯೋ ಮುಗಿಯಕ್ಕೆ ಬತ್ತು ನಾನು ಹೋಯ್ತೀನಿ ನೋಡಿ ನಮ್ಮ ಮನೆ ಕತೆಗಳು ಹಿಂಗೆಯೇ ಮನೆಯವರೆಲ್ಲ ನೋಡಿದ್ರೆ ಬಟ್ಟೆಗಳ ಕತ್ತೆ ಕರ್ಗಿಸಂಗಿಲ್ವಾ ಕರ್ಗಿಸ್ ಮಡ್ಗವ್ರೆ ಬಟ್ಟೆಗಳು ಹಂಗಿದ್ರು ಒಗಿಲೇಬೇಕು ಈಗ ಒಕ್ಕಿಕೊಂಡು ಹೋಗೋದಂತ ಬಂದು ಅಲ್ಲವೇ ಜಾಗ ಐತಿತ್ತಿಲ್ಲ ಕಲಿತಿದ್ದಿಲ್ಲ ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಕಲ್ಲು ಹಾಕೊಂಡು ಬಟ್ಟೆ ಕೈ ಒಗಿತಾವಿ ಇನ್ನೇನು ಬಟ್ಟೆ ಗಿಟ್ಟೆ ಒಕ್ಕೊಂಡು ಹೋಯ್ತೀವಿ ಹಂಗೆಯಪ್ಪ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ ವಿಡಿಯೋ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಬರೋದ ಮತ್ತೆ ನಮಸ್ಕಾರ.